ನಮಸ್ತೆ ವೀಕ್ಷಕರೇ, ಎನ್.ಆರ್. ವರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಬನಶಂಕರಿ 6th ಸ್ಟೇಜ್ 4th ಬ್ಲಾಕಲ್ಲಿದ್ದೀವಿ. ನಿಮಗೆಲ್ಲರಿಗೂ ಒಂದು BDA ಪ್ರಾಪರ್ಟಿ ತೋರಿಸೋದಕ್ಕೆ ಅಂತ ಬಂದಿದ್ದೀವಿ. ಈ ಪ್ರಾಪರ್ಟಿ ಮೆಜರ್ಮೆಂಟ್ ಬಂದು 20/30 ಇದೆ. ಸೊ 20/30ಲಿ ಒಂದು ಟ್ರಿಪ್ಲೆಕ್ಸ್ ಹೌಸ್ನ ಕಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಇದು ನಿಮಗೆ ಸೌತ್ ಫೇಸಿಂಗ್ ಪ್ರಾಪರ್ಟಿ ಬರುತ್ತೆ, ಆದರೆ ನಿಮಗೆ ಮೇನ್ ಡೋರ್ಸ್ ಎಲ್ಲ ಕೂಡ ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಇದೆ. ನಾವೀಗ ಗ್ರೌಂಡ್ ಫ್ಲೋರಿಂದ ಹೇಗಿದೆ ಅಂತ ನೋಡೋಣ. ನಿಮಗೆ ಗ್ರೌಂಡ್ ಫ್ಲೋರ್ ಕಂಪ್ಲೀಟಾಗಿ ಪಾರ್ಕಿಂಗಿಗೆ ಅಂತಲೇ ಮಾಡಿದ್ದಾರೆ. ಸೊ ಇಷ್ಟು ಸ್ಪೇಸ್ ಕೂಡ ನಿಮಗೆ ಪಾರ್ಕಿಂಗ್ ಬರುತ್ತೆ. ಇಲ್ಲಿ 2 ಕಾರ್ಸ್ ಮತ್ತು ಸುಮಾರು 2 ವೀಲರ್ನ ನಿಲ್ಲಿಸ್ಕೊಬೋದು. ಆ್ಯಂಡ್ ಅಲ್ಲಿ ಒಂದು ಬ್ಯಾಕ್ ಸೈಡ್ ಸ್ಪೇಸ್ ಕೊಟ್ಟಿದ್ದಾರೆ. ಮತ್ತು ನಿಮಗಿಲ್ಲೂ ಕೂಡ ವಾಷಿಂಗಿಗೆ, ಕಾರ್ ವಾಷಿಂಗ್ ಆ ಥರ ಎಲ್ಲ ಏನು ವಾಟರ್ ಫೆಸಿಲಿಟೀಸ್ ಬೇಕೋ ಅದೆಲ್ಲ ಕೂಡ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಗೇಟ್ಸು ಕೂಡ ಸೇಫ್ಟಿ ಪರ್ಪಸ್ಗೆ ಒಂದು ಯೂಜ್ ಗೇಟ್ಸ್ ಹಾಕಿದ್ದಾರೆ. ನಿಮಗೆ ರೇಲಿಂಗ್ಸ್ ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ದು ರೇಲಿಂಗ್ಸ್ ಕೊಟ್ಟಿದ್ದಾರೆ. ಈ ಕಂಪ್ಲೀಟ್ ಸೈಡ್ ವಾಲ್ಸ್ನು ಕೂಡ ನಿಮಗೆ ಟೈಲ್ಸಲ್ಲಿ ಕವರ್ ಮಾಡಿದ್ದಾರೆ ಎಂಟ್ರೆನ್ಸಲ್ಲಿ. ಸೊ ನಾವೀಗ ಫಸ್ಟ್ ಫ್ಲೋರಲ್ಲಿದ್ದೀವಿ. ಸೊ ನೀವು ಮೇನ್ ಡೋರೆಲ್ಲ ನೋಡ್ಬೋದು, ಕಂಪ್ಲೀಟ್ ಟೀಕುಡ್ಡಲ್ಲಿ ಒಂದು ಥಿಕ್ ಟೀಕುಡ್ದು ಡೋರ್ಸ್ನ ಕೊಟ್ಟಿದ್ದಾರೆ ಮೇನ್ ಡೋರಿಗೆ. ಇದೆಲ್ಲ ಕಾಪರ್ ಫಿಟ್ಟಿಂಗ್ಸ್ ಮಾಡಿದ್ದಾರೆ. ನಿಮಗೆ ಎಂಟ್ರೆನ್ಸಲ್ಲೇ ಇಲ್ಲಿ ಒಂದು TV ಕ್ಯಾಬಿನೆಟ್ ಇದೆ. ಸೊ ಅದನ್ನು ಕೂಡ ಒಂದು ಲೈಟಿಂಗ್ಸ್ ಎಲ್ಲ ಅಟ್ಯಾಚ್ ಮಾಡಿ ಒಂದು ಬ್ಯೂಟಿಫುಲ್ಲಾಗಿ ಅವರು ಡಿಸೈನ್ ಮಾಡಿದ್ದಾರೆ ಇಲ್ಲಿ. ಅದೇ ಥರ ನಿಮಗೆ ಮೇಲೆ ವರ್ಕ್ ಕೂಡ ನೋಡ್ಬೋದು, ಫಾಲ್ ಸೀಲಿಂಗಲ್ಲೂ ನಿಮಗೆ ಒಂದು ಲೈಟಿಂಗ್ಸ್ ಎಲ್ಲ ಅಟ್ಯಾಚ್ ಮಾಡಿದ್ದಾರೆ. ಸೊ ನಿಮಗೆ ವೆಂಟಿಲೇಷನ್ಗೆ ಇಲ್ಲಿ ಲಿವಿಂಗ್ ಏರಿಯಾದಲ್ಲಿ ವಿಂಡೋಸ್ ಬರುತ್ತೆ ಈ ಕಡೆ. ನಿಮಗೆ ಇಲ್ಲಿ ಸ್ಟೆಪ್ಸ್ ಕೆಳಗಡೆ ಏನು ಸ್ಪೇಸ್ ಇದೆ ಅದನ್ನು ನೀವು UPS ಏನಾದರೂ ಸ್ಟೋರ್ ಮಾಡ್ಬೋದು. ಸೊ ಅಲ್ಲಿಂದ ನಿಮಗೆ ಒಂದು ಓಪನ್ ಕಿಚನ್ ಕಾನ್ಸೆಪ್ಟಲ್ಲಿ ನಿಮಗೆ ಕಿಚನ್ನ ಡಿಸೈನ್ ಮಾಡಿದ್ದಾರೆ. ನೀವು ನೋಡ್ಬೋದು, ಇಲ್ಲೆಲ್ಲ ಕೂಡ ಹೈಡ್ರಾಲಿಕ್ ಕ್ಲೋಸರ್ಸೇ ಮಾಡಿದ್ದಾರೆ ನಿಮಗೆ ಕಿಚನ್ ಸ್ಟೋರೇಜಿಗೆ. ಸೊ ನಿಮಗೆ ಮೇಲೆ ಕೂಡ ಕಂಪ್ಲೀಟ್ ಸ್ಟೋರೇಜ್ ಇದೆ. ಆ್ಯಂಡ್ ಕಿಚನಲ್ಲೂ ಕೂಡ ವೆಂಟಿಲೇಷನ್ಗೆ ನಿಮಗೆ ವಿಂಡೋಸ್ ಇದೆ. ಆ್ಯಂಡ್ ಒಂದು ಸಿಂಕ್ ಅಟ್ಯಾಚ್ ಮಾಡಿದ್ದಾರೆ. ಸೊ ಅಲ್ಲಿಂದ ಈ ಸ್ಪೇಸ್ ಏನಿದೆ ನೀವು ಇದನ್ನು ಡೈನಿಂಗ್ಗೆ ಅಂತ ಕೂಡ ಯೂಸ್ ಮಾಡ್ಬೋದು. ಸೊ ಈ ಏರಿಯಾದಲ್ಲಿ ನಿಮಗೆ ದೇವ್ರ ಮನೆ ಬರುತ್ತೆ. ಸೊ ದೇವ್ರ ಮನೆಯದು ಡೋರ್ಸ್ ಕೂಡ ನಿಮಗೆ ಡೋರ್ ಆಗಿರ್ಬೋದು, ಫ್ರೇಮಿಂಗ್ ಆಗಿರ್ಬೋದು, ಎಲ್ಲ ಟೀಕುಡ್ದೇ ಕೊಟ್ಟಿದ್ದಾರೆ. ನಿಮಗೆ ಇಲ್ಲಿಂದ ಕಿಚನ್ ಬ್ಯಾಕ್ ಸೈಡಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ. ಸೊ ಈ ಫ್ಲೋರಲ್ಲಿ ನಿಮ್ಗೊಂದು ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಸೈಡಲ್ಲಿ ನೀವು ವಾಶ್ ಬೇಸಿನ ಅಟ್ಯಾಚ್ ಮಾಡ್ಬೋದು, ಅದರ ಕೆಳಗಡೆ ಸ್ಟೋರೇಜ್ ಕೂಡ ಇದೆ. ಸೊ ನೀವು ನೋಡ್ತಾ ಇರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು ಮತ್ತು ಏನು ಇವ್ರು ಇಂಟೀರಿಯರ್ ಪ್ಲ್ಯಾನ್ ಮಾಡಿದ್ದಾರೆ ಅದೆಲ್ಲ ತುಂಬ ಚೆನ್ನಾಗಿ ಒಂದು ಒಳ್ಳೆ ಡಿಸೈನ್ಸ್ನ ಸೆಲೆಕ್ಟ್ ಮಾಡಿ ಹಾಕಿದ್ದಾರೆ. ಆ್ಯಂಡ್ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್ ಕೂಡ ಹಾಕಿದ್ದಾರೆ. ನಾವೀಗ ಸೆಕೆಂಡ್ ಫ್ಲೋರಲ್ಲಿದ್ದೀವಿ. ಇಲ್ಲಿ ನಿಮಗೆ 2 ಬೆಡ್ರೂಮ್ಸ್ ಬರುತ್ತೆ. ನಿಮಗೆ ಈ ಪ್ರಾಪರ್ಟಿಲಿ ಒಂದು ಅಡ್ವಾಂಟೇಜು, ನಿಮಗೆ ಎಲ್ಲ ಕಂಪ್ಲೀಟ್ ಕಾಟ್ ಎಲ್ಲ ಕೂಡ ಎಲ್ಲ ರೂಮ್ಸಲ್ಲೂ ಅಟ್ಯಾಚ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಮೇಲೆ ಕೂಡ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಲೈಟಿಂಗ್ಸ್ ಎಲ್ಲ ಅಟ್ಯಾಚ್ ಮಾಡಿಕೊಟ್ಟಿದ್ದಾರೆ. ನಿಮಗೆ ಸ್ಟೋರೇಜಿಗೆ ಇಲ್ಲಿ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಇದೆ. ಆ್ಯಂಡ್ ಮೇಲೆ ಕೂಡ ಸ್ಟೋರೇಜ್ ಇದೆ. ಇಲ್ಲಿ ಒಂದು ಡ್ರೆಸ್ಸಿಂಗ್ ಯೂನಿಟ್ ಬರುತ್ತೆ. ಆ್ಯಂಡ್ ನಿಮಗೆ ಎಲ್ಲ ರೂಮ್ಸಲ್ಲೂ ಕೂಡ ಒಂದು ಸ್ಮಾಲ್ ಬಾಲ್ಕನಿ ಅಟ್ಯಾಚ್ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು. ಆ್ಯಂಡ್ ನಿಮಗೆ ವಾಶ್ರೂಮ್ ಕೂಡ ಅಟ್ಯಾಚ್ ಆಗಿದೆ. ಸೊ ಈ ರೂಮ್ ಅದಕ್ಕೆ ಕಂಪೇರ್ ಮಾಡಿದರೆ ಇನ್ನೂ ದೊಡ್ಡದಾಗೇ ಇದೆ. ಆ್ಯಂಡ್ 2030ಲಿ ನಿಮಗೆ ಹೇಗೆ ಪ್ಲ್ಯಾನ್ ಮಾಡ್ಬೋದು, ಎಲ್ಲ ಸ್ಪೇಸ್ನೂ ಯುಟಿಲೈಸ್ ಮಾಡಿದ್ದಾರೆ. ಬಿಕಾಸ್ ನಿಮಗೆ ಎಲ್ಲ ರೂಮ್ಸಲ್ಲೂ ಕೂಡ ಬಾಲ್ಕನಿ ಬರುತ್ತೆ. ಆ್ಯಂಡ್ ವಾಶ್ರೂಮ್ ಕೂಡ ಅಟ್ಯಾಚ್ ಆಗಿದೆ. ಆ್ಯಂಡ್ ಇಲ್ಲಿ ಸ್ಟೋರೇಜ್ ಬರುತ್ತೆ, ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. TV ಕ್ಯಾಬಿನೆಟ್ ಕೂಡ ಇದೆ. ಆ್ಯಂಡ್ ಡ್ರೆಸ್ಸಿಂಗ್ ಯೂನಿಟ್ ಬರುತ್ತೆ. ಸೊ ಎಲ್ಲ ಕೂಡ ನಿಮಗೆ ಲೈಟಿಂಗ್ಸ್ ಅಟ್ಯಾಚ್ ಮಾಡೇ ಕೊಟ್ಟಿದ್ದಾರೆ.
ಇಲ್ಲಿ ನಿಮಗೆ ಸ್ಕೈಲೈಟ್ ಕಾನ್ಸೆಪ್ಟ್ ಮಾಡಿದ್ದಾರೆ. ಸೊ ನಿಮಗೆ ಸ್ಟೇರ್ಸ್ ಹತ್ರ ಕೂಡ ಲೈಟ್ ಬರೋ ಥರ ಡಿಸೈನ್ ಮಾಡಿದ್ದಾರೆ. ನಿಮಗೆ ಲಾಸ್ಟ್ ಫ್ಲೋರಲ್ಲಿ ಒಂದು ಬೆಡ್ರೂಮ್ ಇದೆ. ಸೊ ಇದನ್ನು ನೀವು ಬೆಡ್ರೂಮ್ ಆಗೂ ಕನ್ಸಿಡರ್ ಮಾಡ್ಬೋದು, ಇಲ್ಲ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನೀವು ಜಿಮ್ ರೂಮ್ ಆ ಥರ ಕೂಡ ಮಾಡ್ಕೊಬೋದು. ಬಟ್ ಇಲ್ಲೂ ಕೂಡ ನಿಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ, ಅದು ಒಂದು ಅಡ್ವಾಂಟೇಜ್. ಮತ್ತು ಡ್ರೆಸ್ಸಿಂಗ್ ಯೂನಿಟ್ ಕೂಡ ಇದೆ ವಿತ್ ಸೆನ್ಸಾರ್ ಲೈಟ್ಸ್ ನೀವು ನೋಡ್ಬೋದು. ಆ್ಯಂಡ್ ಈ ರೂಮಲ್ಲೂ ನಿಮಗೆ ಒಂದು ವಾಶ್ರೂಮ್ ಅಟ್ಯಾಚ್ ಆಗಿದೆ, ಜೊತೆಗೆ ಬಾಲ್ಕನಿ ಕೂಡ ಇದೆ. ಈ ಫ್ಲೋರಲ್ಲಿ ನಿಮಗೆ ಒಂದು ರೂಮ್ ಜೊತೆಗೆ ಟೆರಸ್ ಏರಿಯಾ ಬರುತ್ತೆ. ಸೊ ಇಲ್ಲಿ ಇವರು ಕ್ಲೋಸ್ದು ಮಾಡಿರೋದ್ರಿಂದ ನೀವು ಫ್ಯಾಮಿಲಿ ಗೆಟ್ ಟುಗೆದರ್ನೆಲ್ಲ ಕೂಡ ನೀವು ಇಲ್ಲಿ ಪ್ಲ್ಯಾನ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಒಂದು ವಾಷಿಂಗ್ಗೆ ಜಾಗ ಇದೆ, ಜೊತೆಗೆ ಅಲ್ಲಿ ನೀವು ವಾಷಿಂಗ್ ಮಿಷಿನ್ ಕೂಡ ಸ್ಟೋರ್ ಮಾಡ್ಬೋದು. ಸೊ ಅದಕ್ಕೆ ಏನೇನು ಪ್ಲಗ್ ಪಾಯಿಂಟ್ಸ್ ರಿಕ್ವೈರ್ಡ್ ಇದೆ ಅದನ್ನು ಕೂಡ ಅವರು ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿಂದ ನಿಮಗೆ ಸ್ಟೇರ್ಸಿಂದ ಲಾಸ್ಟ್ ಮೇಲೆ ನಿಮಗೆ ಓವರ್ ಹೆಡ್ ಟ್ಯಾಂಕ್ ಬರುತ್ತೆ. ನಾವೀಗ ತೋರಿಸಿದ ಪ್ರಾಪರ್ಟಿ ನಿಮಗೆ BDA ಪ್ರಾಪರ್ಟಿ ಆಗಿರುತ್ತೆ. ಇದು ನಿಮಗೆ ಬನಶಂಕರಿ 6th ಸ್ಟೇಜ್ 4th ಬ್ಲಾಕಲ್ಲಿದೆ. ಒಂದು ಒಳ್ಳೆ ಪ್ರಾಪರ್ಟಿನ ತೋರಿಸ್ಕೊಟ್ಟಿದ್ದೀವಿ. ಏನಕ್ಕಂದರೆ ನಿಮಗೆ ಇಲ್ಲಿ ಸುತ್ತಮುತ್ತ ಯಾವುದು ಹತ್ತಿರದಲ್ಲಿ ಮೆಟ್ರೋ ಸ್ಟೇಷನ್ ಇದೆ ಅಂತ ನೋಡಿದ್ರೆ ನಿಮಗೆ ಸಿಲ್ಕ್ ಇನ್ಸ್ಟಿಟ್ಯೂಟು, ತಲಗಟ್ಪುರ ಮತ್ತು ವಾಜರಳ್ಳಿ ಆಗಿರ್ಬೋದು, ಎಲ್ಲ ಮೆಟ್ರೋ ಸ್ಟೇಷನಿಂದ ಕೂಡ ಹತ್ತಿರದಲ್ಲೇ ಇರೋವಂಥದ್ದು. ಮತ್ತು ಇಲ್ಲಿಂದ ನಿಮಗೆ ನೈಸ್ ರೋಡು ಕೂಡ ಹತ್ತಿರದಲ್ಲಿದೆ. ಬನಶಂಕರಿ ಎಲ್ಲ ಏರಿಯಾಸು ಕೂಡ ಹತ್ತಿರ ಆಗುತ್ತೆ. ಸೊ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ಕಮಿಷನ್ ಮತ್ತು ಬ್ರೋಕರೇಜ್ ಫೀ ಇಲ್ಲದೆ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು.